ಆಸ್ಪತ್ರೆ ಸಲುವಾಗಿ ಈಗಾಗಲೇ ಹಲವಾರು ಪ್ರತಿಭಟನೆಗಳು, ಪತ್ರಿಕಾಗೋಷ್ಠಿಗಳು, ಹಲವಾರು ಚರ್ಚೆಗಳು, ಹಲವಾರು ಘಟನೆಗಳು ಈಗಾಗಲೇ ಆಗಿದೆ. ಇಷ್ಟು ಘಟನೆ ಆದರೂ ಕೂಡ, ಹೋರಾಟ ಆದರೂ ಕೂಡ ಮಾನ್ಯ ಶಾಸಕರು ಯಾವುದೇ ಒಂದು ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅನ್ನೋದು ಕೂಡ ತಮಗೆ ಗೊತ್ತಿದೆ. ಹಾಗಿದ್ದಾಗಿಯೂ ಈಗ ಬಜೆಟ್ ಸಮಯ 7ನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಯವರು ಬಜೆಟ್ ಮಂಡನೆ ಮಾಡಲಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ಬಜೆಟ್ನಲ್ಲಿ ತಾವೇನು ಹಣವನ್ನು ಕಡಿತಗೊಳಿಸಿದ್ದೀರಿ, 30 ಕೋಟಿ ಇರೋದನ್ನು 5 ಕೋಟಿ ಅಂತ ಮಾಡಿ ತಾವು ತಪ್ಪೆಸಗಿದ್ದೀರಿ. ಅದನ್ನು ತಿದ್ದುಕೊಳ್ಳಿಕ್ಕೆ ಇದೊಂದು ಕೊನೆಯ ಅವಕಾಶ. ತಾವು ಸನ್ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಮಾತನಾಡಬೇಕು. ಮುಖ್ಯಮಂತ್ರಿಯವರ ಹತ್ರ ಮಾತಾಡುವಂತಹ ತಾಕತ್ತು ತೋರಿಸಬೇಕು. ಧೈರ್ಯವಾಗಿ ವಿಧಾನಸಭೆಯಲ್ಲಿ ಮಾತನಾಡಿ ಬಡವರ ಭಾಗ್ಯವನ್ನು ಕಸಿಯಬಾರದು ಅಂಥೇಳಿ ತಾವು ಆಗ್ರಹ ಮಾಡಬೇಕು. ಆಗ್ರಹ ಮಾಡೋದ್ರ ಮುಖಾಂತರವಾಗಿ ಈ ಬಜೆಟ್ನಲ್ಲಿ ಅದಕ್ಕೆ ಸಂಪೂರ್ಣವಾದಂತಹ ಅನುದಾನ ಬಿಡುಗಡೆ ಆಗುವಂತೆ ನೋಡ್ಕೊಳ್ಬೇಕು. ತಮ್ಮ ಕರ್ತವ್ಯ ಆಗಿದೆ. ನಾವೇನಾದರೂ ಈ ಬಜೆಟನ್ನು ಬಿಟ್ಟರೆ ಇನ್ನೂ 1 ವರ್ಷಗಳ ಕಾಲ ನಾವು ಮತ್ತೆ ಕಾಯಬೇಕಾಗ್ತದೆ ಅಂತ ಹೇಳಿ ಬಯಸ್ತೇನೆ. ಇದು ತಾವು ಹೊಸ ಯೋಜನೆ ಮಾಡುವಂಥದ್ದಲ್ಲ. ಹಿಂದೆ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿಯವರು ಇಟ್ಟಂತಹ ಹಣವನ್ನು ತಾವೇನು ಕಟ್ ಮಾಡಿದ್ದೀರಿ, MRI ಮಷಿನ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಅವೆಲ್ಲವನ್ನು ಪ್ರಸ್ತಾವನೆಯಿಂದ ಮಾಯ ಮಾಡಿದ್ದೀರಿ. ಅದನ್ನು ಮಾಡಿಕೊಡ್ಬೇಕು ಅಂಥೇಳಿ ತಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮಾನ್ಯ ಶಾಸಕರಿಗೆ ಬಡವರ ಬಗ್ಗೆ ಕಾಳಜಿ ಇದೆಯೇ ಎನ್ನುವಂಥದ್ದು ಕೂಡ ಪ್ರಶ್ನೆಯಾಗಿದೆ. ಈಗಾಗಲೇ ಬಸ್ ಸ್ಟ್ಯಾಂಡ್ ಕೆಲಸ ಮುಗಿದು ಸುಮಾರು 6 ತಿಂಗಳಾಯಿತು. ಅದನ್ನು ಸಾರ್ವಜನಿಕ ಉಪಯೋಗ ಕೊಡ್ಬೋದಾಗಿತ್ತು. ಇರಲಿ, ಅವೆಲ್ಲವನ್ನು ವ್ಯವಸ್ಥೆಯನ್ನು ಸರಿ ಮಾಡಿ ಸಾರ್ವಜನಿಕರ ಬಳಕೆ ಕೊಟ್ಟಿದ್ದರೆ ಜನಕ್ಕೆ ಅನುಕೂಲ ಆಗ್ತಾಯಿತ್ತು. ಜನ ಪ್ರತಿನಿತ್ಯ ನೂರಾರು ಸಾವಿರಾರು ಜನ ಬಸ್ ಸ್ಟ್ಯಾಂಡ್ ಮುಂದೆ ನಿಂತ್ಕೊಂಡು ಕಷ್ಟಪಡ್ತಾ ಇದ್ದಾರೆ. ನಮಗೆ 10 ನಿಮಿಷ ನಿಲ್ಲಕ್ಕೆ ಕೂಡ ಕಷ್ಟ ಆಗ್ತದೆ ಅಲ್ಲಿ. ಅಷ್ಟು ಕಷ್ಟ ಆದರೂ ಕೂಡ, ವರ್ಕ್ ಮುಗಿದ್ರೂ ಕೂಡ, ಮಳೆಗಾಲದಲ್ಲಂತೂ ಜನ ಭಾಳ ಕಷ್ಟಪಟ್ಟರು. ಆಗೇನೋ ಹೌದು, ವರ್ಕ್ ಆಗಿಲ್ಲ ಅಂತ ನಾವು ಭಾವಿಸ್ಬೋದು. ಈಗ ವರ್ಕ್ ಆದರೂ ಕೂಡ ಅದನ್ನು ಶಾಸಕರು ಯಾವುದೇ ರೀತಿಯ ಬಳಕೆಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬಹಳ ಜನಕ್ಕೆ ಬಹಳ ಬೇಜಾರಾಗುವಂಥ ವಿಚಾರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಧ್ವನಿ ಎತ್ತಿ ಆಯಿತು. ಇಂದಿರಾ ಕ್ಯಾಂಟೀನ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ. ಆಯುಷ್ಮಾನ್ ರೆಫರಲ್ ಕಾರ್ಡ್ ಬಗ್ಗೆ ಕೇಳಾಯಿತು. ಆಯುಷ್ಮಾನ್ ರೆಫರಲ್ ಕಾರ್ಡ್ ಬಗ್ಗೆ ಕೂಡ ತಮ್ಮ ಉತ್ತರ ಇಲ್ಲ. ಹಾಗೆ ಈ ರೀತಿಯಲ್ಲಿ ಎಲ್ಲೂ ಕೂಡ ತಾನೊಬ್ಬ ಸಮರ್ಥವಾದಂತಹ ಶಾಸಕ ಅಂತ ತಾವು ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ. ಇದು ತುಂಬ ದೊಡ್ಡ ತಪ್ಪು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಾವು ಬಜೆಟ್ನಲ್ಲಿ, ಈ ಬಜೆಟ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಂತ ಮಾತನಾಡಿ ತಮ್ಮ ಶಕ್ತಿಯನ್ನು ತೋರಿಸಬೇಕು. ಅಮಾಯಕ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವಂಥದ್ದು, ಸುಳ್ಳು ಕೇಸ್ ಹಾಕುವಂಥದ್ದು, ಅವನು ಜೈಲಿಗೆ ಕಳಿಸುವಂಥ ಹುನ್ನಾರ ಮಾಡುವಂಥದ್ದು ತಾಕತ್ತಲ್ಲ. ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿ ನಮ್ಮ ಆಸ್ಪತ್ರೆ, ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ದೃಢವಾಗಿ ತಾವು ಮಾತನಾಡಬೇಕು ಅಂಥೇಳಿ ತಮ್ಮ ಕೇಳ್ಕೊಳ್ತಾ ಇದ್ದೇನೆ. ತಾವು ಇದು ಯಾವುದನ್ನು ಕೂಡ ಮಾಡಿಲ್ಲ ಅಂತಂದರೆ ತಾವು ಅಸಮರ್ಥರಾಗಿದ್ದೀರಿ ಅಂಥೇಳಿ, ತಾವೇನು CM ಅಂಥೇಳಿ ತಾವು ಎಲ್ಲ ಕಡೆ ಪೋಸ್ಟ್ ಅಂಟಿಸಿದಾಗೆ ಭೀಮಣ್ಣ ನಾಯಕರು ಅಸಮರ್ಥರು ಅಂಥೇಳಿ ನಾವು ಕೂಡ ಪೋಸ್ಟ್ ಅಂಟಿಸಬೇಕಾಗ್ತದೆ ಅಂತ